ಎಲ್ರಿಗೂ ನಮಸ್ತೆ. ಒಂದು ಆಸ್ಪತ್ರೆ ಒಳಗಡೆ ಒಬ್ಬರನ್ನ ಡ್ರಾಪ್ ಮಾಡಿ ಅಲ್ಲೇ ಗಾಡಿ ಹಾಕ್ಕೊಂಡಿದ್ದೀನಿ, ಡ್ಯೂಟಿ ಬೀಳುತ್ತಾ ಏನೋ ಅಂತ. ಪಕ್ಕದಲ್ಲೇ ಒಂದು 100 ಮೀಟ್ರಲ್ಲಿ ಒಬ್ಬರು ಯಂಗ್ಸು ಇದ್ದಕ್ಕಿಂದಾಗೆ ಕುಸ್ತು ಬಿದ್ದೋದ್ರು. ಒಂದು 45ರಿಂದ 50 ವಯಸ್ಸು ಅಂದ್ಕೊಳ್ಳಿ. ಕುಸ್ತು ಬಿದ್ದೋದ್ರು. ಒಂದು ಬ್ಯಾಗು, ಮಾತ್ರೆಗಳು, ಫೈಲ್ಗಳು, ಮೊಬೈಲ್ ಹಳೇದು, ಚಿಕ್ಕ ಪರ್ಸು. ಜನ ಎಲ್ಲ ಸೇರಿಕೊಂಡ್ರು. ನಾನು ಹೋದೆ. ನೀರೆಲ್ಲ ಹಾಕ್ತವ್ರೆ, ಎಚ್ಚರ ಆಗ್ತಾಯಿಲ್ಲ. ಕೈಕಾಲೆಲ್ಲ ಉಜ್ತವ್ರೆ, ಎಚ್ಚರ ಆಗ್ತಾಯಿಲ್ಲ. ಆಮೇಲೆ ಅಲ್ಲೇ ಓಡಾಡ್ತಾ ಇದ್ದ ಒಬ್ಬರು ನರ್ಸ್ ಬಂದರು. ಕೈ ಉಜ್ಜಿದ್ರು, ಕಾಲು ಉಜ್ಜಿದ್ರು, ಅದನ್ನು ಗಾಳಿ ಆಡಿಸಿದ್ರು, ಇಲ್ಲೆಲ್ಲ ಚೆಕ್ ಮಾಡಿದ್ರು, ಸೈಡಲ್ಲಿ ಕುಣಿಸಿದ್ರು. ಒಂದು 3-4 ನಿಮಿಷ ಆದಮೇಲೆ ಜ್ಞಾನ ಬಂತು. ಆಮೇಲೆ ನೀರು ಕೊಟ್ಟು ನಾಷ್ಟೆಲ್ಲ ಕೊಟ್ಟರು. ಅದರಲ್ಲಿ ಒಬ್ಬರು ಪಬ್ಲಿಕ್ಕು ಅವ್ರ ಕೈಲಿದ್ದು ಫೋನ್ ತೊಗೊಂಡು, ಕೀಪ್ಯಾಡ್ ಫೋನ್ ಇತ್ತು ಅವರು. ಲಾಸ್ಟ್ ಕಾಲ್ ಯಾರು ಮಾಡೋರು ಅಂತ ಫೋನ್ ಮಾಡಿದ್ರೆ ಅದು ಅವ್ರ ಮಗಳು ಅಂತೆ. ಮಾತಾಡ್ಮೇಲೆ ಗೊತ್ತಾಯಿತು ಈ ರೀತಿ ಒಬ್ಬರಿಗೆ ಈ ರೀತಿ ಕುಸ್ತು ಬಿದ್ದೋಗೋದ್ರೆ ಅಂದಾಗ ಅವರು ನಮ್ಮ ತಾಯಿ ಮೇಡಮ್ ಅವರು ದಯವಿಟ್ಟು ಒಂದು ಅಲ್ಲೇ ನೋಡ್ಕೊಳ್ಳಿ, ಒಂದು 1 ಅವರ್ ಬಂದ್ಬಿಡ್ತೀನಿ, ಹೆಚ್ಚೆಲ್ಲ ಡ್ಯೂಟಿ ಮಾಡ್ತಾಯಿದ್ದೀನಿ ಅಂತ ಅವರು ಒಂದು. ಇವರೆಲ್ಲ ಕೇಳ್ತವ್ರೆ, ಯಾಕಮ್ಮ ಏನಾಯಿತು ಅಂತ. ಏನು ಹೇಳ್ತಾಯಿಲ್ಲ. ಆಮೇಲೆ ಒಬ್ಬರು ಹೆಂಗಸಿ ಕೇಳಿದ್ರು, ಏನಾಯ್ತು ಹೇಳ್ಕೊಳಮ್ಮ ಹಂಗೆ ಅಂತ ಕೇಳಿದಾಗ ಅವ್ರು ಹೇಳಿದ್ರು, ಏನು ಗೊತ್ತಾ, ಮಗ ಎಲೆಕ್ಟ್ರಾನಿಸಿಟಿ ಡ್ಯೂಟಿ, ಮಗಳು HL ಡ್ಯೂಟಿ. ಅವರಿಗೆ ಯಜಮಾನ್ರು ಇಲ್ಲ, ಅಂದರೆ ಗಂಡ ಇಲ್ಲ, ಇಲ್ವಂತೆ, ಅಂದರೆ ಸತ್ತೋದ್ರು ಅಂತಂದರು. ಇವರು ಆಸ್ಪತ್ರೆಗೆ ಬರ್ಬೇಕಾದ್ರೆ ಒಬ್ಬರೇ, ಬ್ಲಡ್ ತೆಗಿಸ್ಬೇಕಾದ್ರೆ ಒಬ್ಬರೇ, ಅದನ್ನ ಟೆಸ್ಟ್ ಕೊಡೋಕ್ಕೂ ಒಬ್ಬರೇ, ರಿಪೋರ್ಟ್ ತರೋಕೆ ಇವರು ಒಬ್ಬರೇ. ಊಟ ಸರಿ ಇದೆ, ಆರೋಗ್ಯ ಸರಿ ಇದೆ, ಯಾರು ಸಪೋರ್ಟ್ ಇದೆ, ಕುಸ್ತು ಬಿದ್ದೋದು. ಅಂದರೆ ಅವ್ರ ಮನೆ ಪರಿಸ್ಥಿತಿ ನಮ್ಗೆ ಗೊತ್ತಿಲ್ಲ, ಮಕ್ಕಳು ಕೆಲಸಕ್ಕೆ ಹೋಗಲೇಬೇಕನ್ನೋದು ಇರುತ್ತೆ. ಆದರೆ ಕೆಲವು ಮನೆಯಲ್ಲಿ ಸೌಲಭ್ಯ ಚೆನ್ನಾಗಿರುತ್ತೆ. ಅವ್ರ ಮನೇಲಿ ಕೂಡ ದಯವಿಟ್ಟು ಮಕ್ಕಳಿದ್ರೆ ಕರೀತಾರೆ, ವಯಸ್ಸಾದವರು ಎತ್ತವ್ರು ಕರೀತಾರೆ, ದಯವಿಟ್ಟು ಅವಾಗ ಹೋಗಿ ಅವ್ರ ಜೊತೆಗೆ. ಯಾಕಂದರೆ ತಿಂಗಳು ಒಂದು 50-60 ರೂಪಾಯಿ ಸಂಬಳ ತೊಗೋತಾ ಇರ್ತಾರೆ ಅಂದ್ಕೊಳ್ಳಿ. 50-60 ರೂಪಾಯಿ ಸಂಬಳಕ್ಕೆ ತಿಂಗಳೆಲ್ಲ ಹೋಗ್ತೀವಿ ಅಂತಾರೆ. ಚಿಕ್ಕ ವಯಸ್ಸಿಂದ ಸಾಕುವರೆ ಏನೋ ಕರೀತಾರೆ, ಸಪೋರ್ಟಿಗೆ ಬಾ, ಗಾಡಿ ಐತೆ, ಸ್ವಲ್ಪ ಈಸಿ ಆಗುತ್ತೆ ಕೆಲಸ ಅಂತೇಳಿ ಕರೀತಾರೆ. ಧೈರ್ಯಕ್ಕೆ ಒಂದು ದಿವಸ ಕೆಲಸ ಹೋದರೆ ಹೋಗಲಿ, ಇನ್ನು ಒಂದು ದಿವಸ ಕೆಲಸ ಏನೇನಕ್ಕೆ ರಜಾ ಹಾಕ್ತೀವಿ, ಟೂರು, ಟ್ರಿಪ್ಪು, ಅದು ಇದು, ಪಾರ್ಟಿ, ಮದುವೆಗೆಲ್ಲ ರಜಾ ಹಾಕ್ತೀವಿ ಅಲ್ವಾ. ಇಂಥ ವಿಷಯಕ್ಕೆ ಮುಖ್ಯವಾಗಿ ರಜಾ ಹಾಕಬೇಕು. ಅಲ್ಲಿ ನೋಡಿದಾಗ ಬೇಜಾರಾಗೋಯ್ತು ಅವರ ಪರಿಸ್ಥಿತಿ ನೋಡಿದಾಗ. ಯಾಕಂದ್ರೆ ನಮ್ಮ ಕಣ್ಣು ಕಾಣೋದು ಅವರೊಬ್ಬರು, ನಮ್ಮ ಕಣ್ಣು ಕಾಣೋದು ಎಷ್ಟು ಜನ ಜೀವನ ಹಂಗಿರುತ್ತೆ. ಆರೋಗ್ಯ ಮುಖ್ಯ, ಆರೋಗ್ಯ ಚೆನ್ನಾಗಿರಬೇಕು. ದಯವಿಟ್ಟು ನಿಮ್ಮ ಮನೇಲಿ ಈ ರೀತಿ ಪರಿಸ್ಥಿತಿ ಯಾರಿಗಾಗಿತ್ತು ಅಂದರೆ ಜೊತೆಗೆ ಹೋಗಿ. ಒಂದಿನ ಏನೂ ಆಗೋಲ್ಲ, ತಿಂಗ್ಳಿಗೆ ಹೋದ್ರೂ ತಪ್ಪಿಲ್ಲ, ಹೋಗಿ. ಫ್ಯಾಮಿಲಿ ಇದ್ದರೆ ನಾವಲ್ವಾ. ಥ್ಯಾಂಕ್ ಯು. ಎಲ್ಲರಿಗೂ ಒಳ್ಳೆಯದಾಗಿ.